ಮನೆಗೆ ಹೋಗುವಂತ ಬಸ್ ನೋಡ್ತಾ ಇದ್ದೀವಿ, ಆದರೆ ಬಸ್ಸು ಯಾವುದು ಸಿಗ್ತಾ ಇಲ್ಲ. ಮನೆಗೆ ಹೋಗ್ಬೇಕು. ಏನು ಮಾಡೋಣ? ಈಗ ಏನು ಮಾಡೋದು ಅಂದರೆ ಬಸ್ ಅಸಂಪ್ಷನ್ ಹಂಗಿದೆ, ನಾವು ಹೋಗೋ ಲೊಕೇಶನ್ ಇದೆ ಅಂತ. ಸೊ ಅಲ್ಲ, ಇನ್ನೊಬ್ಬ ಅವ್ನು ಕೂತ್ಕೊಂಡು ಹೈ ಗೈಸ್, ನ್ಯೂ ಡೇ ವಿತ್ ನ್ಯೂ ಪ್ಲೇಸ್. ನಾನು ಇವತ್ತು ಕೇರಳದಲ್ಲಿದ್ದೇನೆ. ಇವತ್ತು ಶನಿವಾರ. ಸೊ ನಾವು ಒಂದು ಟೆಂಪಲಿಗೆ ಹೋಗುವಂತಿದ್ದೇವೆ. ಆ್ಯಂಡ್ ಆ ಟೆಂಪಲ್ ಯಾವುದು ಏನು ಅಂತೇಳಿ ಬರೋ ವಿಡಿಯೋಲಿ ಗೊತ್ತಾಗ್ತದೆ. ಸೊ ಇವತ್ತು ನಾನು ಅಂದ್ರೂ ನಾನೇನಿದ್ದೇನೆ. ಸೊ ಅವ್ರು ತುಂಬ ಟ್ರೀಟ್ ಮಾಡಿದರು, ಒಳ್ಳೆ ಟ್ರೀಟ್ ಮಾಡಿದರು. ಆ್ಯಂಡ್ ಒಳ್ಳೊಳ್ಳೆ ಫುಡ್, ಕೇರಳ ಫುಡ್ ಅಂತ ತಿನ್ನಿಸಿದ್ರು. ಆ್ಯಂಡ್ ಇವತ್ತು ಕೂಡ ಸ್ಪೆಷಲ್ ಏನೋ ಮಾಡ್ತಿದ್ದಾರಂತೆ. ಆ್ಯಂಡ್ ಕೆಲವೊಂದು ಕಡೆಯಲ್ಲಿ ನಂದು ಕೆಲವು ಮಿಸ್ಟೇಕ್ಸ್ ಇರ್ಬೋದು. ಅಂದರೆ ವ್ಲಾಗಿಂಗ್, ನನ್ನ ಅಷ್ಟು ವ್ಲಾಗಿಂಗ್ ಪರ್ಫೆಕ್ಟ್ ಇಲ್ಲ. ಸೊ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೇನೆ. ಸೊ ಇಷ್ಟವಾದರೆ ಕಮೆಂಟ್ ಹಾಕಿ. ಸೊ ನಾನು ಡೈಲಿ ವ್ಲಾಗರ್ ಅಲ್ಲ. ಸೊ ಕಂಟೆಂಟ್ ಎಲ್ಲಿಗಾದರೂ ಸ್ಪೆಷಲ್ ಏನಾದರೂ ಇದ್ದೆ ವ್ಲಾಗ್ ಮಾಡ್ಕೊಂಡು ಹೋಗ್ತೇನೆ. ನಾನು ಪ್ರತಿ ವಿಡಿಯೋದಲ್ಲೇ ಹೇಳಿದ್ದೇನೆ, ಈ ವ್ಲಾಗಿಂಗ್ ನಾನು ಮಾಡೋದು ನನಗೋಸ್ಕರ, ಬೇರೆ ಯಾರಿಗೋಸ್ಕರ ಅಲ್ಲ, ನನಗೋಸ್ಕರ. ಒಂದು ಮೆಮೊರಿಯಬಲ್ ಮೂಮೆಂಟ್ ಅಷ್ಟೇ. ಸೊ ಇಲ್ಲಿ ಜಾತ್ರೆ ಎಲ್ಲ ಆಗ್ತದೆ. ಆನಂದು ಯು ವಾಂಟ್ ಡಾಲ್ಸಾ? ಡಾಲ್ಸ್ ನಿಮಗೆ ಇದು ಬೇಕಾ? ಗೊಂಬೆ ಬೇಕಾ? So guys, we have come to this temple called as Snake Temple in Kerala. Okay. And all that I see everywhere is only idols of snakes. Snakes, yeah. And the main deity is whole area is called as Nagaraja. Is it Nagaraja? Yeah. This is Nagaraja. And we can see a lot of foreigners over here. Yeah, beautiful foreigners. I think this temple has a lot of history to talk about. Yeah, history ಇದೆ ಅಂತಲ್ಲ, ಇಷ್ಟು ಅವ್ರು ಹೇಳ್ತಿದ್ದಲ್ಲ, ಎಷ್ಟಿದೆ ಯಾಕಾಗಲ್ಲ. So hello guys, how are you? ಸೊ ಇದು ಒಂದು ಟೆಂಪಲ್, ಇದೆಲ್ಲ ಒಂದು ಫಾರೆಸ್ಟ್ ಟೆಂಪಲ್, ಗ್ರೀನ್ ಕಲರ್ ನೋಡಿ ಅಂತ, ಫುಲ್ ಗ್ರೀನರಿ. ಆ್ಯಂಡ್ ಅಲ್ಲಿಗೆ ನಾವು ತೆಗೆದಂಥ ಫೋಟೋ ಸಿನಿಮ್ಯಾಟಿಕ್ಸ್.
ಪಿರ್ಕಿ ಆಡ್ತಿದ್ದಾರೆ ನೋಡಿ. ಸೊ ಈಗ ಕೇರಳಕ್ಕೆ ಬಂದು ಒಂದು ಲಾಟ್ರಿ ಟಿಕೆಟ್ ತೊಗೊಳ್ಳಿದ್ರೆ ಹೇಗೆ. ಸೊ ನಾನು ಮತ್ತು ಶ್ರೀನಿ ಒಂದು ಲಾಟ್ರಿ ಟಿಕೆಟ್ ತೊಗೊಂಡು ಬಂದಿದ್ದೇವೆ. ಸೊ ನಾನು ಮತ್ತು ಶ್ರೀನಿ ಯು ವಿಲ್ ಟೇಕಾ ಓಯ್ ಯು ವಿಲ್ ಟೇಕ್. You want only one, right? No, two. One. You want one. Two. Nino? Banana one. 3. 0, 3, 4, 3. ನಂಬರ್ ತೋರಿಸ್ಬೇಡಿ. ನಾವು ಗೆದ್ದಿದ ಮೇಲೆ ಕಾಸ್ಕೊತೀವಿ. ಅಷ್ಟೇ. ಸೊ ಇದು ನಮ್ಮ ಲಾಟ್ರಿ ನಂಬರ್ ತೋರಿಸಲ್ಲ. 85-25 അങ്ങനെ ആ കേരള വീണോണ്ടിരിക്കുന്നത്, അല്ലാതെ നമ്പറിന്റെ അല്ല. എപ്പോഴത്തെ ലോട്ടറി? ഇന്ന് 3 മണി. നിങ്ങളുടെ മൊബൈലിൽ അപ്പൊ തന്നെ ലൈവ് ആയിട്ട് ಅದು ನಂದು ಎಷ್ಟು 29 ಅಲ್ಲ. നമ്മളെ ഫോട്ടോ എടുത്താൽ ഞാൻ അവിടെ പാർക്ക് വർക്ക്ഷോപ്പിലുള്ള വെൽഗാം ബസ് സ്റ്റാൻഡിന്റെ ട്രാൻസ്പോർട്ട് ബസ് സ്റ്റാൻഡ് മലയാളം അറിയാം. അപ്പം വെൽഗാം സ്റ്റാൻഡിലെ നിങ്ങളുടെ അത്ര ഉള്ളപ്പോഴത്തേക്ക് ഞാൻ അവിടെ പഠിക്കുന്നുണ്ട്. നമ്മുടെ വെള്ളവും കാര്യങ്ങളൊന്നും ഇല്ലായിരുന്നു. അങ്ങനെ വെള്ളമൊക്കെ കിട്ടാനായിട്ട് ഒരു കനാലിൽ പോകണം. ഓക്കെ. അങ്ങനെ അവിടെ വർക്ക്ഷോപ്പ് ഉണ്ടെ പറഞ്ഞാൽ മതി. ഇന്നലെ ഹരിപ്പാടുകാരനെ കണ്ടിരുന്നെന്ന് പറഞ്ഞാൽ മതി. ഓക്കെ. അവിടെ ഗണപതി അമ്പലമുണ്ട്. ಗಣಪತಿ ಟೆಂಪಲ್ ಉಂಟಾ? നേരെ വടക്കേ. ಥ್ಯಾಂಕ್ಸ್ ಭಯ ಥ್ಯಾಂಕ್ ಯು ಬೈ. ಎನಕ್ಕೂ ನನಗೊಂದು ಸ್ವಲ್ಪ ಅರ್ಥ ಆಗಲಿಲ್ಲ. ಇದು ವಿಡಿಯೋ ಆಯ್ತು ಹೋಗ್ತದೆ ಅಷ್ಟೇ. All the best. How you give the subtitles? Subtitles I won't give. You are my roommate. Your money is my money. 5 lakh, 40 lakhs, 80 lakhs ಅಲ್ಲಿ. We will get 1 lakh, no? We go a trip. We'll go to Goa and come again. No. We go to Varkala. Varkala evodu engane? Hey, I am the producer of studio production. Okay. If I want and enjoy. We can be positive. Yeah. Whatever situation. ನೋಡ ಲಕ್ ಹೆಂಗಿದೆ ಅಂತ. ತುಂಬ ಸೆಕೆ ಆಗ್ತದೆ. ಸೊ ಅಲ್ಲಿಂದ ಈಗ ಇನ್ನೊಂದು ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕೇಳ್ತೀವಿ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಪಿಕಾಕ್ ಎಲ್ಲ ಇದೆ ಅಂತೆ. ಸೊ ಯು ಕ್ಯಾನ್ ಸಿ ದ ಕೊಂಬನ್ ಬಸ್ ಅಂತ ಇದೆ ನೋಡಿ, ಕೊಂಬನ್ ಬಸ್. ಸೊ ಹೋಗ್ತಿದ್ದೇವೆ. ಸೊ ಇದು ಈಗ ನಾನು ಇದು ತೋರಿಸ್ತೀನಲ್ಲ, ಇದು ಬಿಗ್ಗೆಸ್ಟ್ ಲೇಕ್ ಇನ್ ದಿಸ್ ಟೆಂಪಲ್. ಸೊ ಹೋಗುವ. ಇವರು ಹಿಂದೆಯಿಂದ ಬರ್ತಾ ಇದ್ದಾರೆ. ಒಬ್ಬರು ಮುಂದೆ ಹೋಗಿದ್ದಾರೆ ಸೀದಾ. ಸೆಕೆ ಯಾವಾಗ ಹೈಲೈಟಲ್ಲಿದೆ ಅಂದರೆ ನಮ್ಮದು ಮತ್ತು ಕೇರಳಕ್ಕೇನು ಡಿಫ್ರೆನ್ಸೇ ಇಲ್ಲ. ಓಹ್ ಹೆಂಗಿದೆ ನೋಡಿ, ಫುಲ್ಲು ಮಿರರ್ ಆಗಿದೆ ಅಲ್ಲ. ಜಾತ್ರೆದು ದೇವಸ್ಥಾನ ಜಾತ್ರೆಗೆ ಬಂದಿದ್ದೇವೆ. ಸೊ ಮತ್ತಿ ಉಂಡು, ಫ್ರೆಂಡ್ಸ್ ಉಂಡು, ಟೆಂಡಿ ಉಂಡು, ವಿಕ್ರಮ್ ಉಂಡು, ಆ್ಯಂಡ್ ಸೀಣಿ ಉಂಡು.
നല്ല ട്രാഫിക്കാ. ನಮ್ಮೂರಲ್ಲಿ ಪುತ್ತೂರು ಜಾತ್ರೆ ಮಾಡಿದ ಹಾಗೆ ಈ ಊರಲ್ಲಿ ಕೂಡ ಒಂದು ಚಿಕ್ಕ ಜಾತ್ರೆ ಎಷ್ಟು ಜನ ಇದ್ದಾರೆ ನೋಡಿ. We'll try everything. This is Irudi Bhaji, right? How is the track? നല്ല എടുക്കോ കല്ലുണ്ടാ ಹೆಂಗಿದೆ ಹೆಂಗಿದೆ ಚೆನ್ನಾಗಿದೆ. ಆದರೆ ಬಂದ್ಬಿಟ್ಟು ಒಂದು ಏನಂದ್ರೆ ಸ್ಕ್ಯಾನರ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ನಾನೇನು ಮಾಡೋದಂದ್ರೆ ಇವಾಗ ಇದು ತಿನ್ಕೊಂಡು ಹಂಗೆ ಕೆಳಗಡೆ ಹೋಗ್ಬಿಡ್ತೀನಿ. ಸ್ಕ್ಯಾನರ್ ಇಲ್ಲಾಂದ್ರೆ ದುಡ್ಕೊಳ್ಳಿಕ್ಕಾಗ್ಲಾರೆ ನಮ್ಮ ಕೈಯಿಂದ ಸ್ವತಃ ನಾವು ಹೋಗಿ 2 ಬಜ್ಜಿ ಬಿಟ್ಟು ಬರುವ. ಅಷ್ಟು ಕ್ಲೋಸಿಗೆ ಬೇಡ, ಅಷ್ಟು ಬೇಕು ಕ್ಲೋಸ್ ಹಿಂಗೆ. ಸಾರಾ
ಸ್ಮೆಲ್ ಮೊಮೋಸ್ ಟೇಸ್ಟ್ ಮಾಡ್ಕೊಂಡು ಮೊಮೋಸ್ ಮೊಮೋಸ್ ಟೇಸ್ಟ್ ಸೂಪರಾ ಸೂಪರ್. ಇವಾಗ ಬಂದ್ಬಿಟ್ಟು ಇದು ಏನಂತ ಗೊತ್ತಲ್ಲ, ಇದು ಉಳ್ಳಿವಡೆ ಅಂತಾರೆ. ಆನಿಯನ್ ಪಕೋಡ. ಈ ಊರಲ್ಲಿ ಬಂದ್ಬಿಟ್ಟು ಉಳ್ಳಿವಡೆ ಅಂತ ಹೇಳ್ತಾರೆ. ಉಳ್ಳಿವಡ. ಈರುಳ್ಳಿ ಅದೇ ಉಳ್ಳಿ ಪಕೋಡ. ನಮ್ಮ ಡಿನ್ನರ್ ಇಲ್ಲೇ ಆಯ್ತು ಅಂತ ಡಿನ್ನರ್ ವೆರಿ ಹಾಟ್. ಕಾಲಿಫ್ಲವರ್ ಟ್ರೈ ಮಾಡೋಣ. ಕಾಲಿಫ್ಲವರ್ This is the post effect of eating bhaji. ನಂದು ಕೂಡ ಪೋಸ್ಟ್ ಎಫೆಕ್ಟ್ ಆಗಿದೆ. भाई लोग पोपट हो गया, हम कहाँ गए, हमारे पास पैसे नहीं है. They are saying phone pay is not there. ಈಗ ಏನು ಮಾಡೋದು? ವಾಟ್ ಟು ಡೂ? ನಾನು ಮೆಣಸಿನ ಬಜ್ಜಿ ಬಿಡ್ತೀನಿ, ನೀವು ಆನಿಯನ್ ಬಿಡೋ. ನಾನು ಎಲ್ಲರಿಗೂ ಟಿಶ್ಯೂ ಕೊಡ್ತೀನಿ. ಚಟ್ನಿ ಹಾಕ್ಬಿಟ್ಟು ಟಿಶ್ಯೂ ಕೊಡ್ತೀನಿ ಸಾಕು. Finally guys, we got the cash. Went to bookstore and they gave. Thank God. God bless him. ಕೊನೆಗೆ ನಾವು ಕಾಸು ಕೊಟ್ಬಿಟ್ವಿ. ಒಂದು ದೊಡ್ಡೊಂದು ಕಷ್ಟದಿಂದ ಹೊರಗಡೆ ಬರ್ತಾ ಇದ್ವಿ. ಇನ್ನೊಂದು 5 ರೂಪಾಯಿ, ಇನ್ನೊಂದು 50 ರೂಪಾಯಿ ಆಚೆ ಕಡೆ ಬಂದಿದೆ ಅಂಗಡಿಯಿಂದ. ಆ 50 ರೂಪಾಯಿ ಇಟ್ಕೊಂಡು ಏನು ಮಾಡೋದು ಅಂತ ಗೊತ್ತಿಲ್ಲ. ಇನ್ನೊಂದು ಬಜ್ಜಿ ತಿನ್ಬೋದು, ಆದರೆ ಅಷ್ಟರಲ್ಲಿ ನಮ್ಮೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಏನು ಮಾಡೋದು? ಏನು ಮಾರಿ ಕಾಸು ಬಂತು ಅದು ನನಗೂ ಗೊತ್ತಿಲ್ಲ. ಹೋಗಿದ್ದು ಹೋಗಿದ್ದು ಬಂದ್ಬಿಟ್ಟು ವಂಶಿ ಮತ್ತೆ ಆನಂದ್ ಅವರು ಅವ್ರು ಕ್ಯಾಶ್ ಎತ್ಕೊಂಡು ಬಂದಿರೋದು ಗೊತ್ತಿಲ್ಲ. ಯಾರು ಕೊಟ್ಟರು, ಏನು ಮಾಡಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಒಂದು ಬಂದರೆ ನನಗೆ ತುಂಬ ಇಷ್ಟ ಆಯಿತು. ಕೇರಳಕ್ಕೆ ಬಂದಿದ ತಕ್ಷಣ ಯಾವ ಹುಡುಗಿನೂ ನೋಡಿಲ್ಲ, ಆದರೆ ಇಲ್ಲಿ ಬರೀ ಹುಡುಗಿರು ಬಿಟ್ಟರೆ ಬೇರೆ ಯಾರೂ ಕಾಣ್ತಾ ಇಲ್ಲ. ನಮ್ಮ CM ಅವ್ರ ಹುಡುಗರು ಎಲ್ಲರಿಗೂ ಹುಚ್ಚಿಡಿದಿದೆ. ಒಬ್ಬೊಬ್ರು ಒಂದೊಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಹಂಗಂಗ ನೋಡ್ತಾ ಇದ್ದಾರೆ. ಎಲ್ಲರೂ ತೋರಿಸಿ ವಿಕ್ರಮ್, ಅವರೇ ಇಲ್ಲಿ ಹಿಂದ್ಗಡೆ ಹಂಗೆ ಅಂದರೆ ನಮ್ಮ ವಂಶಿ ಅವರು ನಮ್ಮ ಹುಡುಗ ಬರೀ ಬಂದ್ಬಿಟ್ಟು ಹುಡುಗಿನ ಫೋಕಸ್ ಮಾಡ್ತಾನೆ. ನೀವು ಹುಡುಗಿಯರ್, ಯು ಆರ್ ಫೋಕಸ್ ಆನ್ ಗರ್ಲ್ಸ್ ಇನ್ ವಿಡಿಯೋ. ಮಯೂರ್ ಕಂಪ್ಲೇನಿಂಗ್. ಕುಲ್ಕಿ ಸರ್ಬತ್ ಹೊಡಿತಾರೆ. ಓಕೆ
ಹೇಗಿತ್ತು? ಒಳ್ಳೆ ಕ್ರಿಯೇಟಿವಿಟಿ ಅಲ್ಲ. ಟ್ಯಾಲೆಂಟ್ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ಆದರೆ ಕುಡಿದಿದ್ದು ಮಾತ್ರ ಅಸಹ್ಯವಾಗಿತ್ತು. ಅದೇನೋ ಇಷ್ಟ ಆಗಿಲ್ಲ. ಬರೀ ಇವರು ಮಾಡಿದ ಪರ್ಫಾರ್ಮೆನ್ಸ್ ನಮ್ಮ ರೀಲ್ಸ್ಗೋಸ್ಕರ ಬಂದ್ಬಿಟ್ಟು ಇವ್ರನ್ನ ನಿಂತ್ಕೊಂಡು ಕುಡಿಬೇಕಾಗಿತ್ತು. ಬೇರೆ ಏನು ಹೇಳೋಕ್ಕಾಗಲ್ಲ. ಮಾತಾಡ್ತೀನಿ, ಹುಡುಗಿ ಇಷ್ಟ ಮಾತಾಡ್ತೀರಾ? ಯಾಕೆ ಇಲ್ಲ, ಹುಡುಗಿರ ಇಷ್ಟ ಅಂತ ನಾನೇನು ಮಾತಾಡಿಲ್ಲ. ಇದು ನೋಡಿದ್ರೆ ಬಂದ್ಬಿಟ್ಟು ಹಾಡು ಹಾಕ್ಬಿಟ್ಟು ಇವ್ರು ಡ್ಯಾನ್ಸ್ ಮಾಡೋದು ಬಂದ್ಬಿಟ್ಟು ಎಲ್ಲ ಹುಡುಗಿನ ಪಟಾಯಿಸ್ಕೊಳ್ಳೋಕ್ಕೆ ಅದು ಗೊತ್ತಾಯ್ತು. ಮಾಸ್ ಹಾಕೊಂಡಿದಾರಲ್ಲ, ಅದು ಅವ್ರ ಮೂತಿ ಅವ್ರು ಕಾಣಿಸಲ್ಲಲ್ವಾ, ಅದಕ್ಕೆ ಒಂದು ಧೈರ್ಯ. ನಮ್ಮ ಮೂತಿ ಕಾಣಿಸ್ತಾ ಇದೆ, ನಾವು ಡೈರೆಕ್ಟಾಗಿ ಮಾಡಿದ್ರೆ ಬಂದ್ಬಿಟ್ಟು ನಮ್ಮನ್ನ ಡೈರೆಕ್ಟಾಗಿ ಮೂತಿ ಮೇಲೆ ಕೈ ಬಿಡ್ತಾರೆ. ಅವರು ಕಷ್ಟಪಡ್ತಾರೆ, ಅವ್ರನ್ನ ಯಾರು ಏನು ಹೇಳೋಕ್ಕಾಗಲ್ಲ. ಮೂತಿ ಬೇರೆ ಕಾಣಿಸಲ್ಲ ಅಲ್ವಾ. ಆ್ಯಕ್ಚುಲಿ ತುಂಬ ಒಳ್ಳೆ ಕ್ರಿಯೇಟಿವಿಟಿ. ಏನು ಹೇಳ್ತೀರಾ, ನಮ್ಮೂರಲ್ಲಿ ಕೂಡ ಹಂಗಿರ್ಬೇಕಲ್ವಾ? ಏನು ಹೇಳ್ತೀರಾ ಕಮೆಂಟಲ್ಲಿ ಆಗಿ. ಸೊ ನಮ್ಮ ಕೆಲವು ಫ್ರೆಂಡ್ಸ್ ಇದ್ದಾರೆ, ಡ್ಯಾನ್ಸರ್ಸ್ ಎಲ್ಲ ಇದ್ದಾರೆ, ಕುಕಿಂಗ್ ಗರ್ಲ್ಸ್ ಇದ್ದಾರೆ, ಎಲ್ಲ ಮಿಕ್ಸ್ ಮಾಡಿ ಡ್ಯಾನ್ಸ್ ಮಾಡಿಯಲ್ಲ ನಮ್ಮೂರಲ್ಲಿ ಪುತ್ತೂರು ಜಾತ್ರೆಲ್ಲ. ರಿಯಲಿ ಲೈಕ್ ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಕ್ರಿಯೇಟಿವಿಟಿ. ಇನ್ಸ್ಟಾಗ್ರಾಮಲ್ಲಿ ಇತ್ತಂತೆ, ಬಟ್ ನಾನು ನೋಡ್ಲಿಕ್ಕೆ ಹೋಗ್ಲಿಕ್ಕೆ. ರಿಯಲಿ ನಮ್ಮೂರಲ್ಲಿ ಇಟ್ಟಿದ್ರೆ ನೆಕ್ಸ್ಟ್ ಇರಬೇಕು ಮಾಡಿ ಯಾರು. ಉಲ್ಟಿ ಮಾಡ್ತಾರೆ. ಎಷ್ಟು ರಶ್ ಇದೆ ಅಂದರೆ ಎಲ್ಲ ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇದೆ. ಹೋಗಕ್ಕಾಗಲ್ಲ ಅದನ್ನು. ಟ್ರೈನಲ್ಲಿ ಹೋಗುವ, ಟ್ರೈನಲ್ಲಿ ಎಲ್ಲ ಟ್ರೈನ್ ಇದೆ. ಯಾವ ಬಾವಿ? ಆ ಬಾವಿಯಾ? ಬಾವಿ ಹೇಳೋದು ತುಂಬ ವೇಸ್ಟ್ ನೋಡಿ, ಹೋಗೋಣ. ಏನು ತಗೊಂಡ್ರಿ? ಏನು ತಗೊಂಡ್ರಿ? ಓ ನೈಸ್. ಹೇಳ ಹೇಗಿತ್ತು ಚಪ್ಪಲು? ಚಪ್ಪಲ್ ಆಯಿತು, ಹೊಸ ಚಪ್ಪಲು ಬಂದಿದ್ದೆಲ್ಲ ಚೆನ್ನಾಗೇ ಇತ್ತು. ಆದರೆ ಬಂದ್ಬಿಟ್ಟು ಒಂದೊಂದು ಕಷ್ಟ ಏನಂದರೆ ಏನು ಖರ್ಚು ಮಾಡೋಕ್ಕಾಗಿಲ್ಲ. ಒಳ್ಳೆ ವಿಷಯ, ಅದು ಒಳ್ಳೆ ವಿಷಯ ಅಲ್ಲ? ಒಳ್ಳೆ ವಿಷಯ. ಖರ್ಚು ಒಂದು ದೊಡ್ಡದಾಯಿತು, ಏನಕ್ಕಂತ ಗೊತ್ತಿಲ್ಲ. 400 ರೂಪಾಯಿ ಕೊಟ್ಬಿಟ್ಟು ಈ ಚಪ್ಪಲ್ ಒಂದು ಇಸ್ಕೊಂಡೆ. ನನ್ನ ಚಪ್ಪಲ್ ಕಟ್ಟಾಗಿಲ್ಲ ಅಂದರೆ ಇದೊಂದು ಯೂಸ್ ಆಗ್ತಾ ಇತ್ತು. ಸುಮ್ಮನೆ ಒಂದು 400 ರೂಪಾಯಿ ಕೊಟ್ಟು ಮ್ಯಾಟ್ ಫಿನಿಶ್ ಇಲ್ಲ, ಮ್ಯಾಟ್ ಫಿನಿಶ್ ಇಲ್ಲ. ಎಷ್ಟು ಸೈಜ್ ಇದೆ ಕೊಡ್ತೀರಾ? ಇಲ್ಲಿ ನೋಡಿ ಏನೇನೋ ಬರೆದಿದ್ದಾರೆ. ಹ್ಯಾಪಿ ಅಂತ ಹ್ಯಾಪಿನ ಈಗ ಅವನು ಅಂಗಡಿ ಅವನು ಹೀಗೆ ಮಾಡಿ ಹೀಗೆ ಟೋಪಿ ಹಾಕಿದ. ಟೋಪಿ ಹಾಕಿದ. ಮತ್ತೆ ನಿಮ್ಗೆ ಹೇಗಿತ್ತು ಜಾತ್ರೆ? ನಮ್ದು ಜಾತ್ರೆ ನಮಗೆ ಇದು ಹೊಸ್ತಲ್ಲ? ಭಾಳ ಹೊಸ್ತಲ್ಲ. ಹೌದು. ನಾವು ಒಂದು ಮಾತು ಹೇಳಲಿಕ್ಕೆ ಇಷ್ಟ, ಜಾತ್ರೆಗೆ ಬಂದು ನೋಡಿ ಪೀ ಪಾ ಅದೆಲ್ಲ ಇಲ್ಲಿಲ್ಲ. ನಮ್ಮ ಊರಲ್ಲಾದ್ರೆ ಪೀ ಪಾ ಅಂತ ಮಾಡ್ತಾ ಹೋಗ್ತಾರೆ. ಅದು ಸರಿ ಅಲ್ಲ. ಹಾರ್ನ್ ಅದು ಸರಿ ಆ ಕ್ರಿಕೆಟ್ ಎಲ್ಲ ಆಗ್ತಾರಲ್ಲ, ಇವಾಗ ಹೊಡಿತೀನಿ ಅಲ್ಲ ಇಲ್ಲ ಅಂತ ಜನರು. ಯಾವ ಬಗ್ಗೆ ಬರ್ತದೆ? ಪೀಮ್ 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 ಅಂತ ಹೊಡಿತಾರೆ. ಇದೆ ನಾವೇ ಓದಿಸ್ಬೇಕು. ಅಲ್ಲ, ಕೆಲವು ಮಾಡ್ತಾರಲ್ಲ, ಒಂದಿಷ್ಟು ಜನ ಇರ್ತಾರೆ ಬರೀ ಹಾಳು ಮಾಡ್ಬೇಕಂತ ಬರ್ತಾರೆ. ಹುಡುಗಿರ್ ನೋಡೋದು ಅಥವಾ ಚೀಟಿ ಹೊಡೋದು ಅದು ಮಾಡ್ಬಾರ್ದು. ಅದೆಲ್ಲ ನಮ್ಮ ಊರಲ್ಲಿ ಏನು ಇಲ್ಲ. ಏರಿಯಾದಲ್ಲಿ ನಿಮ್ಗೆ ಹೇಗಿತ್ತು? ನನಗೆ ಚೆನ್ನಾಗಿತ್ತು. ಇಲ್ಲಿ ಇಷ್ಟ ಆಗಿರೋದು ಹುಡುಗಿಯರ ಹುಡುಗಿ ನಾನು ಅಷ್ಟು ನೋಡಿಲ್ಲಪ್ಪ. ವೆರಿ ಆಂಟಿ ಗರ್ಲ್ಸ್ and grandma. எல்லாமே நல்லா தான் இருக்கு. இது எல்லாம் எங்கே போனாலும் ஒரே கலர்ஃபுல்லாக இருக்கு. ரைட், கலர்ஃபுல், ரொம்ப கலர்ஃபுல்லாக இருக்கு. கொஞ்சம் யங் கேர்ள்ஸ்
கொஞ்சம் யங் கேர்ள்ஸ் கொஞ்சம் வரதுக்கு என்ಕರೇಜ್ பண்ணோம். ಓಕೆ எங்க போனாலும் ஸ்பார்க் தான். ಈಗ ಆನಂದ್ಗೆ ಥ್ಯಾಂಕ್ಸ್ ಮಾಡಬೇಕು. ನಮ್ಮ ಗೈಡು ಕೇರಳ ಇವರೇ ನಮ್ಮ ಕೇರಳ ಗೈಡು ಜಾಗಕ್ಕೆ ಇವರೇ ಕರ್ಕೊಂಡು ಬಂದಿದ್ದು. ಇವ್ರ ಮನೆಯಲ್ಲೇ ನಮ್ಮನ್ನ ಬಂದ್ಬಿಟ್ಟು ನೋಡ್ಕೊಂಡಿದ್ದೀವಿ. ₹1 ಕೂಡ ಕೇಳಿಲ್ಲ. ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ರೂಮ್ ಕೂಡ ಕಾಸು ಇಸ್ಕೊಂಡಿಲ್ಲ. ಹೌದು, he is the man. ನಾಳೆ ನಮ್ಗೆ ಬಟ್ಟೆ ಕೂಡ ವಾಶ್ ಚಪ್ಪಲ ನೀವು ಚಪ್ಪಲ ನಾಳೆ ನಮ್ಮ ಬಟ್ಟೆ ಕೂಡ ವಾಶ್ ಕ್ಯಾಮ್ರಾ ವ್ಯೂ. ಪ್ರಾಬ್ಲಮ್ ಆಗಿದೆ. ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನಾಯ್ತು ಬ್ರೋ. ನಾವು ಬಂದ್ಬಿಟ್ಟು ಒಂದು ಗಂಟೆಯಿಂದ ಫಸ್ಟು ಏನೋ ಬೇಕಂತ ಹೋಗಿದ್ದು ಸಿಕ್ಕಿಲ್ಲ, ಪಾಸ್ವರ್ಡ್ ಮರ್ತೋಗ್ಬಿಟ್ವಿ. ತಿರ್ಗಾ ಇವಾಗ ಬಂದ್ಬಿಟ್ಟು ಮನೆಗೆ ಹೋಗುವಂತ ಬಸ್ ನೋಡ್ತಾ ಇದೀವಿ, ಆದ್ರೆ ಬಸ್ಸು ಯಾವ್ದು ಸಿಗ್ತಾ ಇಲ್ಲ. ಮನೆಗೆ ಹೋಗ್ಬೇಕು ಈಗ. ಏನ್ ಮಾಡೋಣ ಈಗ ಏನ್ ಮಾಡೋದಂದ್ರೆ ಬಸ್ಸು ಅಸಂಪ್ಷನ್ ಹಂಗಿದೆ ನಾವು ಹೋಗೋ ಲೊಕೇಶನ್ ಇದೆ ಅಂತ. ಸೊ ಜಸ್ಟ್ ಟೈಮ್ ಟು ಅಲ್ಲ ಇನ್ನೊಬ್ಬ ಅವ್ನು ಕೂತ್ಕೊಂಡಾಯ್ತು ನೋಡಿ, ಒಂದ್ ದಾರಿ ಹುಡ್ಬಿಟ್ಟಿದೀವಿ. ಇವಾಗ ಒಂದು ಆಪ್ಷನ್ ನಾವು ಇದ್ರಲ್ಲಿ ಕುತ್ಕೊಳ್ಳೋಣ. ಅಸಂಪ್ಷನ್ ಕರೆಕ್ಟ್ ಆಗಿದ್ರೆ ನಾವು ಏರಿಯಾಗ ಹೋಗ್ಬಿಡ್ತೀವಿ. ಹಂಗಿಲ್ಲ ಆದ್ರೆ ಬಸ್ ಬಿಟ್ಟು ರೇಟ್ ಬೇಡ ಕುತ್ಕೊಳ್ಳೋ. ಇಲ್ಲ ನಡ್ಕೊಂಡು ಹೋಗೋದು. ನಡ್ಕೊಂಡು ಹೋಗೋದಾ? ಹೋಗೋದ್ರೆ ಬಾಳ ಹರಿಪಾಡು ಕಂಗ್ರಾಟ್ಸ್. ಕೊನೆಗೆ ನಮ್ಮ ಪ್ರಶ್ನೆಗಳ ಉತ್ತರ ಸಿಕ್ಕೋ ಟೈಮ್ ಬಂತು. ಇದೇ ಹರಿಪಾಡಿಗೆ ಹೋಗೋ ಬಸ್ಸು. ಇದು ಬಸ್ ಅಂತ ಇದಲ್ಲ ಕರೆಕ್ಟ್ ಅಲ್ಲ. ಅದು ಅಸಂಪ್ಷನ್ ಮಾಡಿದ್ರೆ ತಪ್ಪಾಗೋಯ್ತು. ಅದರಿಂದ ಆ ಬಸ್ ಹಿಂದ್ಗಡೆ ಇದೆ ನೋಡಿ, ತೋರ್ಸ ಹೇಳ್ತೇನೆ. ಅಲ್ಲಿರೋ ಬಸ್ಸಿಂದ ನಾವು ಬಂದ್ಬಿಟ್ಟು ಓಡ್ಕೊಂಡು ಹೋಗೋ ಬಸ್ಸಲ್ಲಿ ರನ್ನಿಂಗ್ ಅಲ್ಲಿ ಇರ್ತಿದ್ದೀವಿ. ಕೊನೆಯಲ್ಲಿ ಬಸ್ ಸಿಕ್ತು, ಆಗ ಮನೆಗೆ ಹೋಗ್ತೀವಿ. ವಂಶಿ ರಂಬ್ರಾನ್ ಡೇಟಿಂಗ್ ಮಾಡಿದ್ರ? ಇಲ್ಲ ರಂಬ್ರಾನ್